गुलामी की मानसिकता को तोड़कर उठ खड़ा हो राष्ट्र, अतीत के हर दम से हौसला लेता हुआ राष्ट्र ऐसे ही नव इतिहास का सृजन करता है। आज से ಹೇಳಿ ಸರ್. ಹಾಂ ಸರ್. ನಮಸ್ತೆ. ನಾಡಿನ ಜನತೆಗೆ ಇವತ್ತು ಒಂದು ವಿಶೇಷವಾದ ದಿನ. ನಮ್ಮ ಭಾರತ ಜನತೆಗೆ ಪ್ರಜೆಗಳಿಗೆ ಎಲ್ರಿಗೂ ಇವತ್ತು ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಒಂದು ದೇಶದಲ್ಲಿ ನಡೆದಿದೆ. ಅದು ಒಂದು ಕಡೆ ಖುಷಿ. ಮತ್ತು ಇವತ್ತು ಏನು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರವರ 14ನೇ ಪುಣ್ಯಸ್ಮರಣೆ ಒಂದು ಕಾರ್ಯಕ್ರಮದಲ್ಲಿ ಸುರಕ್ಷಾ ಬ್ಲಡ್ ಬ್ಯಾಂಕ್ನವರು ಒಂದು ಆಯೋಜನೆ ಮಾಡಿದರು. ಕಾರ್ಯಕ್ರಮ ಪುಣ್ಯಸ್ಮರಣೆ ಕಾರ್ಯಕ್ರಮ ಅವರು ಇವತ್ತು ಸುರಕ್ಷಾ ಬ್ಲಡ್ ಬ್ಯಾಂಕ್ನ ಅವರು ಇವತ್ತು ನಮಗೆ ಒಂದು ಅಭಿನಂದನಾ ಒಂದು ಪತ್ರವನ್ನು ಕೊಟ್ಟು, ಮತ್ತು ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರು ರಮೇಶ್ ಅವರು ಇರ್ಬೋದು, ಅಧ್ಯಕ್ಷರು ಶ್ರೀಧರ್ ಮೂರ್ತಿ ಅವರು ಇರ್ಬೋದು, ನಮ್ಮ ಲೀಗಲ್ ಅಡ್ವೈಸರ್ ಹೈಕೋರ್ಟ್ ವಕೀಲರು ಅರುಣ್ KS, ನಮ್ಮ ಸಹಕಾರದರ್ಶಿ KP ಚಂದ್ರಾಸ್ ಬಂದಿದ್ದಾರೆ, ನಾನು ರಾಜು ಗೌಡ ಅಂತ ಹೇಳ್ಬಿಟ್ಟು. ಇವತ್ತು ಈ ಸಂದರ್ಭದಲ್ಲಿ ಸುರಕ್ಷಾ ಬ್ಲಡ್ ಬ್ಯಾಂಕ್ ನಮಗೆ ಅಭಿನಂದನೆ ತಿಳಿಸ್ತೀನಿ. ಹಾಗೆ ನಮ್ಮ BY ರಮೇಶ್ ಟ್ರಸ್ಟ್ ಗೌರವಾಧ್ಯಕ್ಷರು ಇವತ್ತು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಇವತ್ತು ಕಾರ್ಯಕ್ರಮ ಎಲ್ಲ ನಡೆಸ್ಕೊಂಡಿದ್ದಾರೆ. ಈ ಕಾರ್ಯಕ್ರಮವೂ ಅಷ್ಟೇ, ಮತ್ತು ನಮ್ಮ 14ನೇ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೂ ಅಷ್ಟೇ ಅವರು ನಮ್ಮ BY ರಮೇಶ್ರವರು ಸುಮಾರು ಕಾರ್ಯಕ್ರಮದ ಒಂದು ಅರ್ಧ ಭಾಗದಷ್ಟು ಒಂದು ಉಸ್ತುವಾರಿ ವಹಿಸಿಕೊಂಡು ಕಾರ್ಯಕ್ರಮನ ಡಾಕ್ಟರ್ ವಿಷ್ಣುವರ್ಧನ್ ಅವರ 14ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಯಶಸ್ವಿಗೊಳ್ಳೋಕ್ಕೆ ಒಂದು ಕಾರಣಕರ್ತರಾದರು. ಹಾಗೆ ನಮ್ಮ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ತಮಗೂ ಮಾಧ್ಯಮದವರು ಧನ್ಯವಾದ ತಿಳಿಸ್ತೀನಿ. ಜೈ ಕರ್ನಾಟಕ, ಜೈ ವಿಷ್ಣು. ईश्वरीय चेतना मेरा पक्का विश्वास है, अपार श्रद्धा है कि जो घटित हुआ है इसकी अनुभूति विश्व के कोने कोने में राम भक्तों को हो रही होगी। ये क्षण खत्म है। ये माहौल, ये वातावरण, ये ऊर्जा, ये धैर्य प्रभु श्री राम का 22 जनवरी 2024 का ये सूरज ये एक नए काल चक्र का उद्गम है, बढ़ता ही जा रहा है। निर्माण कार्य देख देशवासियों में हर दिन एक नया विश्वास पैदा हो रहा था। आज हमें